20 ವರ್ಷಗಳ ಕಾಲ ಒಂದು ಆಟೋಮೊಬೈಲ್ ಇಂಡಸ್ಟ್ರಿ ಅಂದರೆ ಟೊಯೋಟಾ ಕಿರ್ಲೋಸ್ಕರ್ ಮೋಟರಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ದಿನಕ್ಕೆ 10 ಗಂಟೆ ನಾವು ಹೆಲ್ಮೆಟ್ ಹಾಕ್ತಾ ಇದ್ವಿ. ಸೊ ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ನಮ್ಮದು ಇಡೀ ತಲೆಯಲ್ಲಿರೋ ಕೂದಲು ಅಂದರೆ ನೆತ್ತಿಯಲ್ಲಾಗಿರ್ಬೋದು ಅಥವಾ ಸೈಡ್ಸಲ್ಲಾಗಿರ್ಬೋದು ಎಲ್ಲ ಉದುರೋಗ್ಬಿಟ್ಟಿತ್ತು. ಸೊ ನಾನು ಈಗೇನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ, ಈ ಹೇರ್ ಆಯಿಲ್ ಹಾಕ್ಕೊಂಡು ನಾನು ತಕ್ಕ ಮಟ್ಟಿಗೆ ಸುಮಾರು ಒಂದು 75-80 ಭಾಗದಷ್ಟು ಕೂದಲನ್ನು ನಾನು ಬರ್ಸ್ಕೊಂಡಿದ್ದೀನಿ. ಸೊ ಹಾಗೆ ನೀವು ಕೂಡ ಕೂದಲನ್ನು ಬರ್ಸ್ಕೊಳ್ಳಿ ಮತ್ತು ನಿಮ್ಮ ನೆತ್ತಿಯ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕೂದಲಿನ ಎಣ್ಣೆ ಅಂದರೆ ಬೊಕ್ಕ ತಲೆಯಲ್ಲಿ ಕೂದಲಾಗಿರ್ಬೋದು ಅಥವಾ ನೆರೆ ಕೂದಲಾಗಿರ್ಬೋದು ಅಥವಾ ಚಿಕ್ಕ ವಯಸ್ಸಲ್ಲಿ ಕೂದಲು ಉದುರುವಂಥ ಸಮಸ್ಯೆ ಆಗಿರ್ಬೋದು. ಸುಮಾರು ಜನ ಹೆಣ್ಮಕ್ಳಿಗೆ ಸ್ಪ್ಲಿಟ್ ಹೇರ್ ಇರುತ್ತೆ ಮತ್ತು ಕೆಲವರಿಗೆ ತಲೆಯಲ್ಲಿ ಡ್ಯಾಂಡ್ರಪ್ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಒಂದು ಅದ್ಭುತವಾದಂತಹ ಮತ್ತು ತುಂಬ ಪರಿಣಾಮಕಾರಿಯಾದಂತಹ ಹೇರ್ ಆಯಿಲನ್ನು ನಾವು ಇವತ್ತು ಈ ಸಂಚಿಕೆಯಲ್ಲಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಅದಕ್ಕಿಂತ ಬಹಳ ಮುಖ್ಯವಾಗಿ ನಾನು ಸುಮಾರು 20 ವರ್ಷಗಳ ಕಾಲ ಒಂದು ಆಟೋಮೊಬೈಲ್ ಇಂಡಸ್ಟ್ರಿ ಅಂದರೆ ಟೊಯೋಟಾ ಕಿರ್ಲೋಸ್ಕರ್ ಮೋಟರಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ದಿನಕ್ಕೆ 10 ಗಂಟೆ ನಾವು ಹೆಲ್ಮೆಟ್ ಹಾಕ್ತಾ ಇದ್ವಿ. ಸೊ ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ನಮ್ಮದು ಇಡೀ ತಲೆಯಲ್ಲಿರೋ ಕೂದಲು ಅಂದರೆ ನೆತ್ತಿಯಲ್ಲಾಗಿರ್ಬೋದು ಅಥವಾ ಸೈಡ್ಸಲ್ಲಾಗಿರ್ಬೋದು ಎಲ್ಲ ಉದುರೋಗ್ಬಿಟ್ಟಿತ್ತು. ಸೊ ನಾನು ಈಗೇನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ, ಈ ಹೇರ್ ಆಯಿಲ್ ಹಾಕ್ಕೊಂಡು ನಾನು ತಕ್ಕ ಮಟ್ಟಿಗೆ ಸುಮಾರು ಒಂದು 75-80 ಭಾಗದಷ್ಟು ಕೂದಲನ್ನು ನಾನು ಬರ್ಸ್ಕೊಂಡಿದ್ದೀನಿ. ಸೊ ಹಾಗೆ ನೀವು ಕೂಡ ಕೂದಲನ್ನು ಬರ್ಸ್ಕೊಳ್ಳಿ ಮತ್ತು ನಿಮ್ಮ ನೆತ್ತಿಯ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ, ಡ್ಯಾಂಡ್ರಫ್ ಫ್ರೀ ಆಗಿರಿ ಅಂತ ಹೇಳ್ತಾ ಸೊ ಈ ಒಂದು ಸಂಚಿಕೆಯನ್ನು ಪ್ರಾರಂಭಕ್ಕಿಂತ ಮುಂಚೆ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ HB, ರಾಮನಗರ, ಮೈಸೂರು ಬೆಂಗಳೂರು ರಸ್ತೆ. ನಾನು ಸುಮಾರು ನಾಟಿ ಹಸು ಗೋಮಂದಿರ ಮಾಡಬೇಕು ಅಂತ ಒಂದು ಯೋಚನೆಯಲ್ಲಿ ನಾನು ವಾಲಂಟ್ರಿ ದುಡ್ಡಲ್ಲಿ ನಾವು ಈಗ ಒಂದು 8.5-10 ಗುಂಟೆಯಷ್ಟು ಜಮೀನು ತೊಗೊಂಡಿದ್ದೇವೆ. ಸೊ ಈ ಹೇರ್ ಆಯಿಲಿಂದ ಬರ್ತಕ್ಕಂಥ ಲಾಭಾಂಶವನ್ನು ಆ ಒಂದು ಗೋಮಂದಿರ ಅಥವಾ ಸ್ವಾವಲಂಬಿ ಗೋಮಂದಿರಕ್ಕೆ ಬಳಸ್ತೀವಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ನಾವು ಯಾವ ರೀತಿ ಈ ಒಂದು ತಲೆ ಕೂದಲಿಗೆ ಉತ್ತಮವಾದಂಥ ಎಣ್ಣೆ ಮಾಡ್ಕೋಬೋದು ಅಂತ ನೋಡ್ಕೊಂಬರೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರತಕ್ಕಂಥ ಗಿಡಮೂಲಿಕೆಗಳಲ್ಲಿ ಸಾಕಷ್ಟು 30-35 ಗಿಡಮೂಲಿಕೆಗಳಿದ್ದಾವೆ. ಸೊ ಹಾಗೆ 4 ಥರದ ಎಣ್ಣೆಗಳಿದ್ದಾವೆ. ಸೊ ಭಾಳ ಮುಖ್ಯವಾಗಿ ನಾವು ಸುಮಾರು ಒಂದು 10 ಲೀಟ್ರಿಗೆ ಎಷ್ಟು ಎಣ್ಣೆ ಮಾಡ್ಕೋಬೋದು ಅಂತ ನೋಡ್ಕೊಂಬರೋಣ. ಅಂದರೆ ಯಾವ ರೇಷಿಯೋದಲ್ಲಿ ಯಾವ್ಯಾವ ಎಣ್ಣೆ ಬಳಸಬೇಕು ಅಂತ. ಸುಮಾರು 10 ಲೀಟ್ರ್ ನಾವು ಒಂದು ಕೊಬ್ಬರಿ ಎಣ್ಣೆ ತೊಗೊಂಡ್ರೆ ಒಂದು 2 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ, 10 ಲೀಟ್ರಷ್ಟು ನಾವು ಕೊಬ್ಬರಿ ಎಣ್ಣೆ ತೊಗೊಂಡ್ರೆ 2 ಲೀಟ್ರಷ್ಟು ಔಡ್ಲೆ ಎಣ್ಣೆ ಅಥವಾ ಹರಳೆಣ್ಣೆ ಅಂತ ಹೇಳ್ತೀವಲ್ಲ ಅದು, ಮತ್ತು ಎಳ್ಳೆಣ್ಣೆ 2 ಲೀಟ್ರು ಮತ್ತು 2 ಲೀಟ್ರ್ ಸಾಸಿವೆ ಎಣ್ಣೆ. ಅಂದರೆ ಸುಮಾರು 10 ಲೀಟ್ರಷ್ಟು ನಾವು ಕೊಬ್ಬರಿ ಎಣ್ಣೆ ತೊಗೊಂಡ್ರೆ ಒಂದು 16 ಲೀಟ್ರಷ್ಟು ಎಣ್ಣೆ ರೆಡಿ ಆಗ್ತಾಯಿದೆ. ಸೊ ಈ 16 ಲೀಟ್ರಷ್ಟು ಎಣ್ಣೆಗೆ ಯಾವ್ಯಾವ ಗಿಡಮೂಲಿಕೆಗಳನ್ನು ನಾವು ಬಳಸ್ಬೋದು ಅಂತ ನೋಡೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ನಾವು ಭೃಂಗರಾಜವನ್ನು ಸುಮಾರು 1.5 kg ಭೃಂಗರಾಜು. ಸೊ ಈಗ ಬೇಸಿಗೆ ಆಗಿರೋದ್ರಿಂದ ನಮಗೆ ಹಸಿದು ಸಿಗೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಮಳೆಗಾಲದಲ್ಲಿ ಅಂದರೆ ಇದು ಜೋಗು ಪ್ರದೇಶದಲ್ಲಿ ಬೆಳೀತಕ್ಕಂಥ ಸಸ್ಯ ಆಗಿರೋದ್ರಿಂದ ಮಳೆಗಾಲದಲ್ಲಿ ನಾವು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವಿ. ಈ ಭೃಂಗರಾಜ ಇಲ್ಲದೆ ನಾವು ಹೇರ್ ಆಯಿಲ್ ಮಾಡೋಕ್ಕಾಗೋದಿಲ್ಲ. ಭೃಂಗರಾಜವನ್ನು ನಾವು ಬಳಸಬೇಕಾಗ್ತದೆ. ಹಾಗೆ ತಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ಜಟಾಮಾಂಸಿ ಅಂತ ಬರುತ್ತೆ, ಇದು ಸಮುದ್ರ ತೀರದಲ್ಲಿ ಬೆಳೀತಕ್ಕಂಥದ್ದು. ಸೊ ಇದು ಜಟ ಅಂದರೆ ಜಡೆ ಅಂತ, ಅಂದರೆ ಇದು ಅಷ್ಟು ಕೂದಲು ಉದ್ದವಾಗಿ ದಪ್ಪವಾಗಿ ಮತ್ತು ಮಂದವಾಗಿ ಬೆಳೆಯೋಕ್ಕೆ ಭಾಳ ಸಹಾಯ ಮಾಡ್ತದೆ. ಸೊ ಇದು ಕೂಡ ನಾವು ಈ ಒಂದು ಹೇರ್ ಆಯಿಲ್ಗೆ ಬಳಸ್ತೇವೆ. ಹಾಗೆ ಮಯೂರಶಿಕೆ ಅಂತೇಳಿ, ಮಯೂರಶಿಕೆ ಅಂತಂದರೆ ಮಯೂರ ಅಂದರೆ ನವಿಲಿನ ಗರಿ ಥರ ನಮ್ಮದು ಕೂದಲು ಹೊಳಪುಳ್ಳವಾಗಿ ಮತ್ತು ಉದ್ದವಾಗಿ ಬೆಳಿಬೇಕಾದ್ರೆ ಈ ಒಂದು ಮಯೂರಶಿಕೆಯ ಹರ್ಬನ್ನು ಕೂಡ ನಾವು ಬಳಸ್ತೇವೆ. ಹಾಗೆ ನಾಗರಮೋತ ಅಂತೇಳಿ, ನಾಗರಮೋತ ಅಂತಂದರೆ ನಿಮಗೆ ಇದು ನೀರಲ್ಲೇ ಬೆಳೀತಕ್ಕಂಥದ್ದು, ಜೇಕಿನ ಗಡ್ಡೆ ಅಂತ ನಾವು ಕನ್ನಡದಲ್ಲಿ ಕರಿತೇವೆ. ಇದನ್ನು ಕೂಡ ಸುಮಾರು ಒಂದು 4 kg ಬಳಸ್ತೇವೆ. ಹಾಗೆ ರತಂಜೋತ್ ಸುರುಳಿಪಟ್ಟಿ ಅಂತೇಳಿ, ಈ ಸುರುಳಿಪಟ್ಟಿ ಏನು ಮಾಡುತ್ತಂದರೆ ನಮ್ಮ ಕೂದಲು ಕಪ್ಪಾಗಿ ಕಾಣಿಸೋಕ್ಕೆ ಮತ್ತು ಹೊಳಪುಳವಾಗಿರೋಕ್ಕೆ ತುಂಬ ಸಹಾಯ ಮಾಡ್ತದೆ. ಹಾಗೆ ಕಲೋಂಜಿ ಅಂತ ಹೇಳ್ತಾರೆ, ಕಲೋಂಜಿ ಅಂತಂದರೆ ಕರಿಜೀರಿಗೆ. ಈ ಕರಿಜೀರಿಗೆನ ನಮ್ಮ ಕುರಾನಲ್ಲಿ ಏನು ಹೇಳ್ತಾರೆ, ಎಲ್ಲ ಕಾಯಿಲೆಗಳಿಗೆ ಬಳಸ್ಬೋದು ಅಂತ ಹೇಳ್ತಾರೆ. ಹಾಗೆ ಇದನ್ನು ಹೇರ್ ಆಯಿಲ್ಗೂ ಕೂಡ ನಾವು ಬಳಸ್ಬೋದು. ಸುಮಾರು ಇದೊಂದು ಅರ್ಧ kg ನಾವು ಇದು ಹಾಕಬೇಕಾಗ್ತದೆ. ಸೊ ಹಾಗೆ ನಿಮಗೆ ಗುಲ್ಗುಂಜಿ ಬಂದ್ಬಿಟ್ಟು ನಿಮಗೆ ಈ ತಲೆಯಲ್ಲಿ ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ಈ ಕೂದಲುಗಳ ಉದುರೋಗಿ ಈ ಕಾಯಿನ್ ಥರ ಆಗಿರುತ್ತಲ್ವ, ಅಲ್ಲಿ ಗುಲ್ಗುಂಜಿ ಬೀಜವನ್ನು ತೇದು ಹಚ್ಚಿದ್ರೂ ಕೂಡ ನಮಗೆ ಕೂದಲು ಬರ್ತದೆ ಅಂತ ಇದೆ. ಸೊ ಹೀಗಾಗಿ ಗುಲ್ಗುಂಜಿ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಉದುರು ಹೋಗಿರುವಂಥ ಕೂದಲು ಮತ್ತೆ ರೀಗ್ರೋತ್ ಆಗ್ತದೆ. ಹಾಗೆ ಇದು ಬಂದು ಅಗ್ನಿಶಿಕೆ ಅಂತೇಳಿ, ಅಗ್ನಿಶಿಕೆ ಅಂತಂದರೆ ಇದನ್ನು ನಾವು ಹಾಗೆ ಬಳಸಬಾರ್ದು, ಇದನ್ನು ಶುದ್ಧಿ ಮಾಡಿ ಬಳಸಬೇಕಾಗ್ತದೆ. ಎಕ್ಸ್ಟರ್ನಲ್ ಯೂಸ್ ಆಗಿರೋದ್ರಿಂದ ನಾವು ಸ್ವಲ್ಪ ಹಾಗೆ ಬಳಸ್ಬೋದು. ಈ ಅಗ್ನಿಶಿಕೆಯ ಒಂದು ಬೇರಿನ ಚೂರ್ಣ ಅಥವಾ ಎಲೆಯ ಚೂರ್ಣವನ್ನು ನಾವು ಬಳಸ್ಬೋದು. ಹಾಗೆ ಶಿಕಾಕಾಯಿ ಏನಾಗ್ತದೆ ಅಂದರೆ ನಮ್ಮ ಕೂದಲಿಗೆ ಹೊಳಪನ್ನು ಕೊಡ್ತದೆ ಮತ್ತು ಕೂದಲು ಉದ್ದವಾಗಿ ಬೆಳೆಯೋಕ್ಕೆ ಸಹಾಯ ಮಾಡ್ತದೆ. ಹಾಗೆ ಮಂಜಿಷ್ಟ ಅಂತಂದರೆ ಇದು ನಿಮಗೆ ಚರ್ಮದ ಆರೋಗ್ಯವನ್ನು ಅಂದರೆ ನೆತ್ತಿಯ ಆರೋಗ್ಯವನ್ನು ಇದು ಕಾಪಾಡ್ತದೆ. ಇದನ್ನು ಕೂಡ ನಾವು ಇದನ್ನ ಈ ಹೇರ್ ಆಯಿಲಿಗೆ ಬಳಸ್ತೇವೆ. ಹಾಗೆಯೇ ಶೋಭನ ಅಂದರೆ ಹೊಳಪುಳವಾಗಿ ಆಗಿರ್ತಕ್ಕಂಥ ಕೂದಲಿಗೋಸ್ಕರ ನಾವೇನು ಮಾಡ್ತೀವಿ, ಈ ಒಂದು ಜ್ಯೇಷ್ಠ ಮಧು ಅಂತೇಳಿ ಅತಿ ಮಧುರ ಅಂತ ಕರಿತೇವೆ, ಇದನ್ನು ಕೂಡ ನಾವು ಈ ಹೇರ್ ಆಯಿಲಿಗೆ ಬಳಸ್ತೇವೆ. ಹಾಗೆ ಈ ತಂಗಡಿ ಹೂವು ಅಂತ ಹೇಳ್ತಾರೆ ನೋಡಿ, ಇಲ್ಲಿದೆ ಹಸಿದಿದೆ ನೋಡಿ, ಈ ತಂಗಡಿ ಹೂವು ನಿಮಗೆ ಋತುಮಾನದಲ್ಲಿ ಏನು ಮಾಡ್ತೇವೆ ನಾವು, ಹಸಿ ಸಿಕ್ಕಾಗ ಹಸಿದು ಬಳಸ್ತೇವೆ ಮತ್ತು ಸಿಗೋ ಸಮಯದಲ್ಲಿ ನಾವು ಅದನ್ನ ಒಣಗಿಸ್ಕೊಂಡು ಪೌಡ್ರ್ ಮಾಡಿ ಕೂಡ ಉಪಯೋಗಿಸ್ತೇವೆ. ಸೊ ಈ ಒಂದು
ತಂಗಡಿ ಹೂವನ್ನು ಕೂಡ ನಾವು ಈ ಒಂದು ಹೇರ್ ಆಯಿಲಿಗೆ ಬಳಸ್ತೇವೆ. ಹಾಗೆ ಇಂಗಳಾರದ ಕಾಯಿ ಅಂತೇಳಿ, ಇಂಗಳಾರದ ಕಾಯಿ ಅಂತಂದರೆ ನಿಮಗೆ ಇದು ನೆತ್ತಿ ಆರೋಗ್ಯ ಮತ್ತು ಕೂದಲು ಸ್ಮೂತ್ ಆಗೋಕ್ಕೆ ಮತ್ತು ಕೂದಲು ರೀಗ್ರೋತ್ ಆಗೋಕ್ಕೆ ತುಂಬ ಸಹಾಯ ಮಾಡ್ತದೆ. ಇದನ್ನು ಕೂಡ ನಾವು ಬಳಸ್ತೇವೆ. ಹಾಗೆ ಮತ್ತಿ ಚಕ್ಕೆ ಅಂತೇಳಿ, ಮತ್ತಿ ಚಕ್ಕೆ ಏನು ಮಾಡ್ತದೆ ಅಂದರೆ ಕೂದಲಿನ ಒಂದು ಆರೋಗ್ಯ ರಕ್ಷಣೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಹಾಗೆ ತಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ಲಾವಂಚ ಅಂತ ಬರುತ್ತೆ. ಲಾವಂಚ ಅಂದರೆ ಇದು ನಿಮಗೆ ಕೂದಲು ಥರನೇ ಇರುತ್ತೆ, ಇದು ಭೂಮಿಯಲ್ಲಿ ಆಳವಾಗಿ ಉಳಿತದೆ. ಸೊ ಇದರಿಂದ ನಮ್ಗೆ ಏನಾಗ್ತದೆ ಅಂದರೆ ಕೂದಲಿನ ಎಣ್ಣೆಗೆ ಪರಿಮಳನೂ ಬರುತ್ತದೆ, ಹಾಗೆ ನಮಗೆ ಕೂದಲು ರೀಗ್ರೋತ್ ಆಗುತ್ತೆ ಮತ್ತು ತಲೆಗೆ ತಂಪಾಗುತ್ತೆ ಇದು ಹಾಕೋದ್ರಿಂದ. ಮೆಣಸು ಬಹುಶಃ ಗೊತ್ತಿರುತ್ತೆ ನಮ್ಗೆ, ಏನಾದ್ರು ತಲೆಯಲ್ಲಿ ಸ್ವಲ್ಪ ಡ್ಯಾಂಡ್ರಪ್ ಆದಾಗ ತಲೆ ಕೈ ಹಾಕಿದರೆ ಮನೇಲಿ ಹಿರಿಯರು ಹೇಳ್ತಾ ಇರ್ತಾರೆ ಏನಂತ, ಈ ಮೆಣಸು ಹರಿಬೇಕು ಅವನ ತಲೆ ಮೇಲೆ ಅಂತೇಳಿ. ಈ ಮೆಣಸನ್ನು ಕೂಡ ನಾವು ಏನು ಮಾಡ್ತೀವಿ ಈ ಒಂದು ಕೂದಲಿನ ಎಣ್ಣೆಗೆ ಬಳಸ್ತೇವೆ. ಹಾಗೆ ತಾರೆಕಾಯಿ ಬಂದು ನಿಮಗೆ ತ್ರಿಫಲದಲ್ಲಿ ಒಂದು ಕಾಯಿ. ಸೊ ಈ ತಾರೆಕಾಯಿನ ನಾವು ಕೂದಲಿಗೆ ಬಳಸೋದ್ರಿಂದ ಏನಾಗ್ತದೆ, ನಿಮಗೆ ಕೂದಲು ಕಪ್ಪಾಗ್ತದೆ ಮತ್ತು ಕೂದಲಿನ ಒಂದು ರಕ್ಷಣೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಬಹುಶಃ ಗೊತ್ತಿರುವ ಹಾಗೆ ನಿಮಗೆ ಎಡಮುರಿ ಬಲಮುರಿ ಅಂತ ಹೇಳ್ತಾರೆ. ಇದು ಕೂಡ ನಿಮಗೆ ಎಡಮುರಿ ಬಲಮುರಿ ಕಾಯಿ ಯಾವ ರೀತಿ ಇರುತ್ತೆ ಅಂದರೆ ಹೆಣ್ಮಕ್ಳು ಜಡೆ ಥರ ಸುತ್ತಕೊಂಡಿರುತ್ತೆ. ಸೊ ಈ ಒಂದು ಕಾಯಿನ ನಾವು ಹೇರ್ ಆಯಿಲಿಗೆ ಬಳಸೋದ್ರಿಂದ ಏನಾಗುತ್ತೆ, ನಮಗೆ ಜಡೆ ದಪ್ಪ ಆಗ್ತದೆ. ಇಟ್ ಮೀನ್ಸ್ ಕೂದಲು ತುಂಬ ಚೆನ್ನಾಗಿ ಬೆಳೀತದೆ ಅಂತ ಅರ್ಥ. ಹಾಗೆ ಅಳಲೆಕಾಯಿಯನ್ನು ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಮದರ್ ಆಫ್ ದಿ ಆಯುರ್ವೇದ ಅಂತ ಹೇಳ್ತಾರೆ. ಸೊ ಈ ಅಳಲೆಕಾಯಿ ಬಳಸೋದ್ರಿಂದ ಏನಾಗ್ತದೆ ಅಂದರೆ ಕೂದಲು ಸೊಂಪಾಗ್ತದೆ ಮತ್ತು ನಿಮಗೆ ಕೂದಲು ಮೃದುವಾಗ್ತದೆ ಮತ್ತು ಕೂದಲಲ್ಲಿ ನಿಮಗೆ ಏನಾದ್ರು ಸ್ಪ್ಲಿಟ್ ಹೇರ್ಸ್ ಇದ್ದು ಡ್ಯಾಂಡ್ರಪ್ ಎಲ್ಲ ಇದ್ದರೆ ಮತ್ತು ತಲೆಯಲ್ಲಿ ಏನಾದ್ರು ಸಣ್ಣ ಸಣ್ಣ ಗಾಯಗಳಿದ್ದರೆ ಅದೆಲ್ಲ ವಾಸಿ ಮಾಡ್ತಕ್ಕಂಥ ಒಂದು ಅದ್ಭುತ ಔಷಧಿ ಗುಣ ಈ ಒಂದು ಅಳಲೆಕಾಯಿಯಲ್ಲಿದೆ. ಇದನ್ನು ಕೂಡ ನಾವು ಈ ಒಂದು ಎಣ್ಣೆ ಬಳಸ್ತೇವೆ. ಹಾಗೆ ಅಂಟುವಾಳಕಾಯಿ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ, ಇದನ್ನು ನಾವು ಕ್ಲೀನ್ ಈ ಶ್ಯಾಂಪುಗಳನ್ನು ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಅದನ್ನು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಕೂದಲು ತುಂಬ ಹೊಳಪೊಳ್ಳವಾಗಿರ್ತವೆ ಮತ್ತು ಕೂದಲಿಗೆ ನೆತ್ತಿ ಆರೋಗ್ಯವನ್ನು ಕೂಡ ಕಾಪಾಡ್ತದೆ. ಹಾಗೆ ಬಹುಶಃ ಬೆಟ್ಟದ ನೆಲ್ಲಿಕಾಯಿ ನಾವು ಈ ಕೂದಲಿನ ಎಣ್ಣೆಗೆ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಕೂದಲು ಹೊಳಪೊಳ್ಳಾಗ್ತದೆ ಮತ್ತು ಜೊತೆಗೆ ನಮಗೆ ಕೂದಲು ಸೊಂಪಾಗಿ ಬೆಳೀತದೆ. ಜೊತೆಗೆ ನಮಗೆ ಈ ಬೆಟ್ಟದ ನೆಲ್ಲಿಕಾಯಿ ಕಪ್ಪಾಗೋಕ್ಕೆ ಅಂದರೆ ಕೂದಲು ಏನು ಚಿಕ್ಕ ವಯಸ್ಸಲ್ಲಿ ಕೂಡ ಕೆಲವರಿಗೆ ಬಿಳಿ ಕೂದಲು ಬಂದಿರುತ್ತಲ್ಲ, ಅದು ಕಪ್ಪಾಗೋಕ್ಕೂ ಕೂಡ ಇದು ಅದ್ಭುತವಾಗಿ ನಮಗೆ ಈ ಒಂದು ಕೆಲಸ ಮಾಡ್ತದೆ. ಸೊ ಇವೆಲ್ಲ ನಮಗೆ ಋತುಮಾನಗಳಲ್ಲಿ ಸಿಕ್ಕಾಗ ನಾವು ಹೊಂದಿಸ್ಕೊಂಡು ನಾವು ಡ್ರೈ ಇರತಕ್ಕಂತಹ ಪದಾರ್ಥಗಳಿವು. ಸೊ ನಮಗೆ ಪ್ರತಿ ವರ್ಷ ಪೂರ್ತಿ ಸಿಗುವಂತಹ ದಾಸವಾಳ, ಬಹುಶಃ ಎಲ್ಲರ ಮನೆ ಮುಂದೆನೂ ಗೊತ್ತಿರುತ್ತೆ ಈ ದಾಸವಾಳದ ಹೂ ಮತ್ತು ದಾಸವಾಳದ ಎಲೆ. ಸೊ ಇದನ್ನು ಕೂಡ ನಾವು ಈ ಹೇರ್ ಆಯಿಲಿಗೆ ಬಳಸೋದ್ರಿಂದ ಏನಾಗ್ತದೆ ಅಂದರೆ ಅದ್ಭುತವಾಗಿ ನಮ್ಮ ಕೂದಲು ಹೊಳಪೊಳ್ಳವಾಗ್ತವೆ ಮತ್ತು ನೆತ್ತಿ ಆರೋಗ್ಯ ಚೆನ್ನಾಗಿರುತ್ತದೆ, ಕೂದಲು ತುಂಬ ಸೊಂಪಾಗಿ ಬೆಳೀತದೆ. ಹಾಗೆಯೇ ಈ ಒಂದು ಆಲದ ಬೆಳಲಿನ ಕುಡಿ ಅಂತಂದರೆ ನಮಗೆ ಆಲದ ಮರದಿಂದ ಹೇಗೆ ಭೂಮಿವರೆಗೆ ಈ ಆಲದ ಬೆಳಲು ಬೀಳುತ್ತದೋ, ಈ ಒಂದು ಆಲದ ಬೆಳಲಿನ ಕುಡಿ ಉಪಯೋಗಿಸೋದ್ರಿಂದ ತಲೆ ಕೂದಲು ಉದ್ದವಾಗಿ ತುಂಬ ಲಾಂಗ್ ಆಗಿ ಬೆಳೆಯೋಕ್ಕೆ ತುಂಬ ಸಹಕಾರಿಯಾಗಿರ್ತದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಹೇರ್ ಆಯಿಲ್ಗೆ ನಾವು ಈ ಒಂದು ಆಲದ ಬೆಳಲನ್ನು ಬಳಸ್ತೇವೆ. ಹಾಗೆ ಅಗಸ್ತ್ಯ ಗಿಡ ಅಂತ ಬರುತ್ತೆ. ಅಗಸ್ತ್ಯ ಗಿಡ ಅಂತಂದರೆ ಅಗಸ್ತ್ಯ ಮಹರ್ಷಿಗಳು ಈ ಒಂದು ಮರದ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡಿದಾರಂತೆ, ಅಷ್ಟು ಅದ್ಭುತವಾದಂಥ ಮರ ಇದು. ಸೊ ಈ ಮರದ ಎಲೆಯನ್ನು ಕೂಡ ನಾವೇನು ಮಾಡ್ತೇವೆ ಈ ಒಂದು ಹೇರ್ ಆಯಿಲಿಗೆ ಬಳಸ್ತೇವೆ. ಹಾಗೆ ಅಮೃತ ಬಳ್ಳಿ ಎಲೆಯನ್ನು ಕೂಡ ನಾವೇನು ಮಾಡ್ತೇವೆ ಈ ಒಂದು ಹೇರ್ ಆಯಿಲಿಗೆ ಬಳಸ್ತೇವೆ. ಅಮೃತ ಬಳ್ಳಿ ಅಂತಂದರೆ ನಿಮಗೆ ಒಲಿಗತನಾಶಿನಿ ಅಂತ ಹೇಳ್ತಾರೆ. ಒಲಿಗತನಾಶಿನಿ ಅಂತಂದರೆ ನೆರೆ ಕೂದಲು ಅಂದರೆ ಬೆಳ್ಳಿಗಿರೋ ಕೂದಲು ಕಪ್ಪಾಗೋಕ್ಕೆ ತುಂಬ ಸಹಕಾರಿಯಾಗಿರ್ತದೆ ಇದು. ಹಾಗೆ ತಮಗೆಲ್ಲ ಬಹುಶಃ ಗೊತ್ತಿರ್ತದೆ, ಮೆಹಂದಿ ಇಲ್ಲದೆ ನಾವು ಹೇರ್ ಆಯಿಲ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ಅದ್ಭುತವಾಗಿ ಕೂದಲಿಗೆ ಹೊಳಪನ್ನು ಕೊಡುವಂಥದ್ದು ಮತ್ತು ಬಣ್ಣವನ್ನು ಬದಲಾಯಿಸ್ತಕ್ಕಂಥದ್ದು ಮತ್ತು ತಲೆಗೆ ತಂಪು ಕೊಡ್ತಕ್ಕಂಥ ಈ ಒಂದು ಮೆಹಂದಿ ಎಲೆಯನ್ನು ಕೂಡ ನಾವು ಇದಕ್ಕೆ ಬಳಸ್ತೇವೆ. ಆಮೇಲೆ ಇನ್ನೊಂದು ಭೃಂಗದಲ್ಲಿ ಇನ್ನೊಂದು ಥರ ಬರುತ್ತೆ ಇದಕ್ಕೆ ನಾವು ಆಡು ಭಾಷೆಯಲ್ಲಿ ಅಡಿಕೆ ಸೊಪ್ಪು ಅಂತೇವೆ. ಅಡಿಕೆ ಸೊಪ್ಪು ಅಂದರೆ ಇದ್ರ ಹೂವು ಕೂಡ ಭೃಂಗರಾಜದ ಹೂ ಥರ ಇರುತ್ತೆ. ಇದನ್ನು ನಾವು ನೆತ್ತಿಗೆ ಹಾಕೋದ್ರಿಂದ ಉದುರಿರೋ ಕೂದಲು ಬರ್ತದೆ. ಅಂದರೆ ಸುಮಾರು ನಾವೀಗ ತಲೆ ಕೂದಲು ತೆಗೆದಾದ್ಮೇಲೆ ಇದನ್ನೊಂದು 15-20 ದಿನ ನಾವು ಇದರ ರಸನ ತಲೆಗೆ ಹಾಕಿದರೆ ಏನಾಗ್ತದೆ, ತಲೆ ಕೂದಲು ರೀಗ್ರೋತ್ ಆಗ್ತದೆ. ಸೊ ಹಾಗೆ ತುಳಸಿನ ನಾವು ಜ್ವರದಿಂದ ಕ್ಯಾನ್ಸರ್ದವರೆಗೆ ಬಳಸ್ತೇವೆ ಔಷಧಿನ. ತುಳಸಿ ಅಷ್ಟು ಅದ್ಭುತವಾದಂಥ ಔಷಧಿ ಗುಣ ಹೊಂದಿದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೇವೆ, ಈ ಕಪ್ಪು ತುಳಸಿ ಕೃಷ್ಣ ತುಳಸಿ ಇದೆಯಲ್ವ, ತುಂಬ ಅದ್ಭುತವಾಗಿ ನೆತ್ತಿ ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕೆ ಮತ್ತು ನಮ್ಮ ಸ್ಪ್ಲಿಟ್ ಹೇರ್ಸು, ನೆರೆ ಕೂದಲಿಗೆ ತುಂಬ ಅದ್ಭುತವಾಗಿ ಇದು ಕೆಲಸ ಮಾಡ್ತದೆ. ಕಪ್ಪು ತುಳಸಿ ಎಲೆನೂ ಕೂಡ ಬಳಸ್ತೇವೆ. ಹಾಗೆಲ್ಲ ಕಣಗಿಲ ಎಲೆ ಗೊತ್ತಲ್ವ, ಕಣಗಿಲ ಎಲೆ ಬಂದ್ಬಿಟ್ಟು ಇದು ಆ್ಯಂಟಿ ವೈರಸ್ಸು, ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಸೆಪ್ಟಿಕ್ಕು. ಸೊ ತಲೆ ಕೂದಲಿನ ಒಂದು ಹೊಳಪಿಗೆ ಆಗಿರ್ಬೋದು, ನೆತ್ತಿ ಆರೋಗ್ಯಕ್ಕೆ ಇದನ್ನ ಕಣಗಲ ಹೂವನ್ನು ಕೂಡ ನಾವು ಬಳಸ್ತೇವೆ. ಹಾಗೆ ಒಂದೆಲಗ ಅಂತಂದರೆ ಬ್ರಾಹ್ಮಿ ಅಂತ ಏನು ಹೇಳ್ತೀವಲ್ವ, ಬ್ರಾಹ್ಮಿ, ಒಂದೆಲಗ ಇವೆಲ್ಲ ಒಂದೇನೇ. ಸೊ ಇದನ್ನು ಕೂಡ ನಾವು ಏನು ಮಾಡ್ತೇವೆ ಈ ಒಂದು ಹೇರ್ ಆಯಿಲಿಗೆ ಬಳಸೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಒತ್ತಡ ಇದ್ದರೆ ಕಡಿಮೆ ಆಗ್ತದೆ. ಈ ಜಟಮಾಂಸಿ ಮತ್ತು ಶಂಖಪುಷ್ಪಿ ಮತ್ತು ಈ ಬ್ರಾಹ್ಮಿ ಏನಿದಾವಲ್ವ, ಇವೆಲ್ಲ ಒತ್ತಡ ಮತ್ತು ಕೂದಲಿನ ಆರೋಗ್ಯಕ್ಕೆ ಎರಡಕ್ಕೂ ಕೂಡ ಕೆಲಸ ಮಾಡ್ತದೆ. ಮತ್ತು ಗರಿಕೆಯ ಒಂದು ರಸವನ್ನು ಕೂಡ ನಾವು ಈ ಒಂದು ಹೇರ್ ಆಯಿಲಿಗೆ ಬಳಸ್ತೇವೆ. ಗರಿಕೆ ರಸ ಬಳಸೋದ್ರಿಂದ ಏನಾಗ್ತದೆ, ಶರೀರದಲ್ಲಿ ತಂಪಿನ ಪ್ರಮಾಣ ಜಾಸ್ತಿ ಆಗ್ತದೆ, ಜೊತೆಗೆ ನಮಗೆ ನೆತ್ತಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಕಹಿಬೇವು ಮತ್ತು ಕರಿಬೇವು ಇವೆರಡನ್ನೂ ಕೂಡ ನಾವೇನು ಮಾಡ್ತೇವೆ ಈ ಒಂದು ಹೇರ್ ಆಯಿಲಿಗೆ ಬಳಸ್ತೇವೆ.
ಈ ಕಹಿಬೇವು ಮತ್ತು ಕರಿಬೇವು ಬಳಸೋದ್ರಿಂದ ಏನಾಗುತ್ತದೆ ಅಂದರೆ ನಮಗೆ ಶರೀರದಲ್ಲಿ ಪಿತ್ತ ಏನಾದ್ರು ಇದ್ದರೆ ಕಡಿಮೆ ಆಗಿಬಿಟ್ಟು ಕೂದಲು ಉದುರುವಂಥ ಸಮಸ್ಯೆ ಇದ್ದರೆ ಇದು ಕೂಡ ಕಡಿಮೆ ಆಗ್ತದೆ. ಹಾಗೆ ಸಹದೇವಿ ಅಂತೇಳಿ ಒಂದು ಸಸ್ಯ ಬರುತ್ತೆ. ಸೊ ಇದು ಸಾಕ್ಷಾತ್ ನಿಮಗೆ ದೇವಿ ವಾಸಸ್ಥಾನ ಇದ್ದಂಗೆ. ಅಂದರೆ ಹೆಣ್ಮಕ್ಳು ಕೂದಲಿಗೆ ಮತ್ತು ಗಂಡು ಮಕ್ಕಳು ಕೂದಲಿಗೆ ಇದು ನೆತ್ತಿಯ ಆರೋಗ್ಯಕ್ಕೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ. ಇದನ್ನು ಕೂಡ ನಾವು ಬಳಸ್ತೇವೆ. ಮತ್ತು ಕೂದಲು ತುಂಬ ಏನಂತಾರೆ ಗಟ್ಟಿಯಾಗಿರೋಕ್ಕೆ, ಅಂದರೆ ಕೆಲವರಿಗೆ ಭಾಳ ಉದುರ್ತಾ ಇರುತ್ತಲ್ಲೋ ಅದೆಲ್ಲ ನಿಲ್ಲಕ್ಕೆ ನಾವು ಕರಿಲೆಕ್ಕಿ ಅಂತ ಬರುತ್ತೆ, ನೀರುಗುಂಡಿ ಅಂತ ಹೇಳ್ತೇವೆ. ಇದರ ಒಂದು ಸೊಪ್ಪನ್ನು ಕೂಡ ಬಳಸ್ತೇವೆ. ಈಗ ನಿಮಗೆ ಲೆಕ್ಕಿಯಲ್ಲಿ 2 ಥರ ಇರುತ್ತೆ, ಒಂದು ಬಿಳಿ ಥರ ಇರುತ್ತೆ, ಇದು ಕಪ್ಪುಗಿದೆ ನೋಡಿ. ಇದು ತುಂಬ ಅದ್ಭುತವಾಗಿ ಕಪ್ಪು ಕೂದಲಾಗೋಕ್ಕೆ ಮತ್ತು ಗಟ್ಟಿಯಾಗೋಕ್ಕೆಲ್ಲ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆಮೇಲೆ ಪಲಾಶ ಪುಷ್ಪ ಅಂತೇಳಿ, ಪಲಾಶ ಪುಷ್ಪ ಅಂತಂದರೆ ಮುತ್ತುಗದ ಹೂವು ಅಂತಂದರೆ ನಿಮಗೆ ಈ ಉದುರಿರೋ ಕೂದಲು ರೀಗ್ರೋತ್ ಆಗೋಕ್ಕೆ ಮತ್ತು ಅಲ್ಲಿ ಸ್ಪ್ಲಿಟ್ ಹೇರ್ಸು ಮತ್ತು ಡ್ಯಾಂಡ್ರಪ್ ಅದಿದ್ದರೆ ಹೋಗೋಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇದ್ರ ಜೊತೆಗೆ ನಾವು ಮನೆಯಲ್ಲಿ ಸಿಗ್ತಕ್ಕಂಥ ಮೆಂತೆ ಬಳಸ್ತೇವೆ, ಸ್ವಲ್ಪ ಪ್ರಮಾಣದ ಏಲಕ್ಕಿ ಹಾಕ್ತೇವೆ, ಚಕ್ಕೆ ಹಾಕ್ತೇವೆ. ಇವೆಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥವು. ಈ 4 ಥರದ ಎಣ್ಣೆಗೆ ಇಷ್ಟೆಲ್ಲ ಗಿಡಮೂಲಿಕೆಗಳು ಹಾಕಿ, ಅಂದರೆ ನಾವು ಜಟಮಾಂಸಿ, ಭೃಂಗರಾಜ ಮತ್ತು ಆಮ್ಲ ಇವೆಲ್ಲ ಒಂದು ನಿರ್ದಿಷ್ಟ ಪ್ರಮಾಣ, ಜಾಸ್ತಿ ಪ್ರಮಾಣದಲ್ಲಿದ್ದು ಉಳಿದಿರೋ ಪದಾರ್ಥಗಳನ್ನೆಲ್ಲ ಅದಕ್ಕಿಂತ 1/4 ಹಾಕ್ಕೊಂಡು ನಾವು ಹೇರ್ ಆಯಿಲ್ ಮಾಡ್ಕೊಂಡ್ರೆ ಏನಾಗ್ತದೆ, ತುಂಬ ಅದ್ಭುತವಾದಂತಹ ಒಂದು ರಿಸಲ್ಟ್ ಬರ್ತದೆ. ಸ್ನೇಹಿತರೆ, ಈ ಒಂದು ಹೇರ್ ಆಯಿಲ್ ಮಾಡೋದು ಇದೆಲ್ಲ ನಾವೇನು ಕಲ್ಕ ಮಾಡ್ತೀವಲ್ವ, ಇದನ್ನು ತೊಗೊಂಡು ಸುಮಾರು ಈ ಒಂದು 16 ಲೀಟ್ರಷ್ಟು ಎಣ್ಣೆಗೆ ಹಾಕಿ ನಾವು ನಿಧಾನ ಉರಿಯಲ್ಲಿ ಕುದಿಸ್ಬೇಕು. ಅದನ್ನ ಎಲ್ಲಿವರೆಗೆ ಕುದಿಸ್ಬೇಕು ಅಂತಂದರೆ ಸುಮಾರು ಆ ಎಣ್ಣೆಯಲ್ಲಿ ಈ ಗಿಡಮೂಲಿಕೆ ಅಂಶಗಳೆಲ್ಲ ಅದಕ್ಕೆ ಹೋಗಬೇಕು. ಇದರಲ್ಲಿ ಕೆಲವೆಲ್ಲ ಏನಾಗಿದ್ದಾವೆ, ನಮಗೆ ಹಸಿದಿದ್ದಾವೆ. ನಾವೇನು ಮಾಡ್ತೀವಿ ಅಂದರೆ ಇದ್ರ ಜೊತೆಗೆ ಹಸಿ ಬೆಟ್ಟದ ನೆಲ್ಲಿಕಾಯಿ ಸಿಗಬೇಕಾದ್ರೆ ಮತ್ತು ಅಲೋವೆರಾನು ಕೂಡ ಹಾಕ್ತೀವಿ. ಇದಕ್ಕೆ ಅಲೋವೆರಾ ಹಾಕಿದಾಗ ಏನಾಗುತ್ತೆ, ಅದರಲ್ಲಿ ಇರ್ತಕ್ಕಂಥ ನೀರಿನಂಶ ಎಲ್ಲ ಆರು ಹೋಗೋವರೆಗೆ ನಾವು ಕುದಿಸಿದಾಗ ಏನಾಗ್ತದೆ, ಒಣ ಪದಾರ್ಥದಲ್ಲಿರ್ತಕ್ಕಂಥ ಔಷಧಿ ಗುಣಗಳೆಲ್ಲ ಏನಾಗ್ತವೆ, ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತವೆ. ಅದನ್ನೆಲ್ಲ ನಾವು ಸುಮ್ಮನೆ ಅರ್ಧಂಬರ್ಧ ಜಜ್ಕೊಂಡು ಹಾಕಬೇಕು. ಸೊ ಸುಮಾರು ಇದನ್ನು ನೀವು ಸ್ಲೋ ಫ್ಲೇಮಲ್ಲಿ ಆ ನೀರಿನಂಶ ಆಗೋವರೆಗೆಲ್ಲ ಕುದಿಸಿದ ಮೇಲೆ ಅದನ್ನೇನು ಮಾಡಬೇಕು ಅಂದರೆ ಸುಮಾರು ಒಂದು 8-10 ದಿನ ಅಂದಾಜು ನಾವು ಬಿಸಿಲಿಗೆ ಇಡಬೇಕು ಅದನ್ನ. ಸೊ ಬಿಸಿಲಿಗಿಟ್ಟಾಗ ಏನಾಗ್ತದೆ, ಸೂರ್ಯನಲ್ಲಿರ್ತಕ್ಕಂಥ ಶಕ್ತಿನೂ ಕೂಡ ಒಂದು ಔಷಧಿ ಗುಣನೂ ಕೂಡ ನಮ್ಮ ಎಣ್ಣೆಗೆ ಸೇರಿಬಿಟ್ಟು ಏನಾಗ್ತದೆ, ಆ ಎಣ್ಣೆ ಹೋಗ್ಬಿಟ್ಟು ಅಮೃತ ಎಣ್ಣೆ ಆಗ್ತದೆ. ಅದಕ್ಕೆ ನಮ್ಮದು ಕೇಶಾಮೃತ ತೈಲ ಅಂತ ಹೆಸರಿಟ್ಟಿದ್ದೇವೆ ಅದಕ್ಕೆ. ಈ ಕೇಶಾಮೃತ ತೈಲವನ್ನು ನಿತ್ಯ, ಗಂಡಸರಾದರೆ ನಿತ್ಯ ನಾವು ಕೊಬ್ಬರಿ ಎಣ್ಣೆ ಯಾವ ರೀತಿ ಬಳಸ್ತೀವಿ ಆ ರೀತಿ ಬಳಸಬೇಕು. ಹೆಣ್ಮಕ್ಳಾದರೆ ವಾರದಲ್ಲಿ ಒಂದು 3 ದಿನ, ಸೋಮವಾರ ಆಗಿರ್ಬೋದು, ಗುರುವಾರ ಆಗಿರ್ಬೋದು, ಅಥವಾ ಮತ್ತು ಶನಿವಾರ ಸಂಜೆ, ಈ 3 ದಿನ ನಾವು ಹಿಂದಿನ ದಿನ ರಾತ್ರಿ ಹಚ್ಕೊಂಡು ನೆಕ್ಸ್ಟ್ ಡೇ ಸ್ನಾನ ಮಾಡ್ಬೋದು ಅಥವಾ ತಲೆಯಲ್ಲೇ ಬಿಡ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸುಮಾರು ಚಿಕ್ಕ ವಯಸ್ಸಿನಿಂದ ಮುದುಕರವರೆಗೆ ಯಾರಾದರೂ ಕೂಡ ಈ ಹೇರ್ ಆಯಿಲನ್ನು ಬಳಸ್ಬೋದು. ಭಾಳ ಮುಖ್ಯವಾಗಿ ನಾವು ಈ ಹೇರ್ ಆಯಿಲ್ ಬಳಸ್ಕೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ಕೆಲವು ಪದಾರ್ಥಗಳನ್ನು ಹೊಟ್ಟೆಗೂ ಕೂಡ ತೊಗೋಬೇಕಾಗ್ತದೆ. ಕೆಲವರಿಗೆ ಈ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರೋರಿಗೆ ಮತ್ತು ಪಿತ್ತ ಜಾಸ್ತಿ ಇರೋರಿಗೆ ಅದೆಲ್ಲ ಕೂಡ ನೀವು ವೈದ್ಯರ ಒಂದು ಸಲಹೆ ಮೇರೆಗೆ ತೊಗೋಬೇಕಾಗ್ತದೆ. ಸ್ನೇಹಿತರೆ, ಈ ರೀತಿ ನೀವು ಹೇರ್ ಆಯಿಲ್ ಮಾಡಿಕೊಂಡು ನಿಮ್ಮ ತಲೆಯಲ್ಲಿ ಕೂದಲವನ್ನು ನೀವು ಬರ್ಸ್ಕೋಬೋದು. ಸೊ ಉದಾಹರಣೆಗೆ ನಾನೇ ಬರ್ಸ್ಕೊಂಡಿದ್ದೀನಿ ಸುಮಾರು ಒಂದು 70% ತಾವು ಕೂಡ ಬರ್ಸ್ಕೋಬೋದು. ಕಾರಣಾಂತರಗಳಿಂದ ನಿಮಗೆ ಮಾಡ್ಕೊಳ್ಳೋಕ್ಕಾಗಲ್ಲ, ನಮಗೆ ವರ್ಕಿಂಗ್ ಪ್ರೆಷರು ಅಥವಾ ಇಷ್ಟೆಲ್ಲ ಗಿಡಮೂಲಿಕೆಗಳನ್ನು ಹೊಂದ್ಸೋಕ್ಕಾಗಲ್ಲ, ಇಷ್ಟೆಲ್ಲ ಎಣ್ಣೆ ಥರದ್ದು ಹೊಂದ್ಸೋಕ್ಕಾಗಲ್ಲ, ನಮಗೆ ಸಮಯ ಇಲ್ಲ ಅಂತಂದರೆ ನೀವು ನೇರವಾಗಿ ನಮಗೆ ಕರೆ ಮಾಡಿ, ಕೆಳಗಡೆ ಕೊಟ್ಟಿರ್ತಕ್ಕಂಥ ಫೋನ್ಗೆ ಕರೆ ಮಾಡಿದ್ರೆ ನಾನು ನಿಮಗೆ ನೇರವಾಗಿ ನಿಮ್ಮ ಮನೆಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಇದೆ. ಅಥವಾ ನೀವು ನೇರವಾಗಿ ನಮ್ಮ ರಾಮನಗರದಲ್ಲಿರೋ ನಮ್ಮ ಮನೆಗೆ ಬಂದು ಕೂಡ ನೀವು ತೊಗೊಂಡು ಹೋಗ್ಬೋದು. ಸೊ ಈ ಒಂದು ಹೇರ್ ಆಯಿಲ್ ಮಾರಾಟದಿಂದ ಬಂದಿರತಕ್ಕಂಥ ಹಣವನ್ನು ನಾವು ದೇಸಿ ಗೋಮಂದಿರ ನಿರ್ಮಾಣಕ್ಕೆ ಏನು ಬಳಸ್ತೀವಿ ಅಂತ ಹೇಳಿದ್ದೀವಲ್ವ, ಯಾರಿಗಾರು ಅವಶ್ಯಕತೆ ಇಲ್ಲ ಅಂತಂದರೆ ನೀವು ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಸ್ನೇಹಿತ ವರ್ಗದಲ್ಲಿ, ನಿಮ್ಮ ಬಂಧು ಮಿತ್ರರಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಈ ಒಂದು ಹೇರ್ ಆಯಿಲು ತುಂಬ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ನಮಸ್ಕಾರ.